ಈ ದಿನ ಬೂತ್ ಮಟ್ಟದಲ್ಲಿ ಪ್ರತಿಭಟನಾ ಸಭೆ ಮಾಡಿದೀರಾ, ಎಲ್ಲ ಹಿರಿಯರು ಬಂದಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರಿಗೆ ತಮ್ಮ ಮನವಿ, ಬೇಡಿಕೆ, ಎಚ್ಚರಿಕೆ, ಸಮಸ್ಯೆ ಹೇಳಿ ಸರ್. ಏನೇ ಬೇಡಿಕೆ ಇಲ್ಲ ಸ್ವಾಮಿ, ಸರ್ಕಾರದವರು ನಮ್ಮ ಮುಂಗೈಗೆ ಬೆಲ್ಲ ಹಾಕ್ತಾ ಇದ್ದಾರೆ. ನಮ್ಗೆ ಏನು ಒಳಿತನ್ನ ಮಾಡ್ತಾ ಇಲ್ಲ, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಅದರ ಬದಲು ಸನ್ನದಿಗಳನ್ನ ಹರಾಜು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈ ಹರಾಜನ್ನ ವಿರೋಧಿಸಿ ಅಂದ್ರೆ ಹರಾಜು ಪ್ರಕ್ರಿಯೆಯಲ್ಲಿ ಏನ್ ನಡೀತಾ ಇದೆ ಅದರಲ್ಲಿ ಸಂಪೂರ್ಣ ಲೋಪದೋಷಗಳಿವೆ. ಆ ಲೋಪದೋಷಗಳನ್ನ ಸರಿಪಡಿಸಿ ನೀವು ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸಿ ಅಂತ ಹೇಳಿದ್ದೀವಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿದ್ದೀವಿ. 14ನೇ ತಾರೀಕಿನವರೆಗೆ ಗಡುವು ಕೊಟ್ಟಿದ್ದೀವಿ. 14ರೊಳಗೆ ಅವರು ತೀರ್ಮಾನ ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ 16ನೇ ತಾರೀಕು ಇಡೀ ರಾಜ್ಯವ್ಯಾಪಿ ಮದ್ಯ ಮಾರಾಟ ಬಂದ್ ಅನ್ನು ನಾವು ಖಂಡಿತ ಮಾಡ್ತೇವೆ. ಬೃಹತ್ ಮಟ್ಟದಲ್ಲಿ ಸಭೆ ಮಾಡಿದೀರಾ, ಮುಷ್ಕರ ಮಾಡಿದೀರಾ, ಹೋರಾಟ ಮಾಡಿದೀರಾ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಇವತ್ತಿನ ದಿವಸ? ನಮ್ಗೆ ಅದು ಪಾಸಿಟಿವ್ ಅಂತ ಹೇಳಕ್ಕಾಗಲ್ಲ, ನೆಗೆಟಿವ್ ಅಂತ ಆಗಲ್ಲ, ಕಣ್ಣೊರೆಸುವ ತಂತ್ರವು ಅಂತ ಹೇಳಕ್ಕಾಗಲ್ಲ. ಅದು ಬಂದಿದ್ದಾರೆ, ನಾವು ಹೇಳೋದನ್ನ ಹೇಳಿದೀವಿ, ಅವರು ಮನವಿ ತಗೊಂಡು ಹೋಗಿದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಯಾವುದೇ ಒಂದು ಸಮಸ್ಯೆ ಆದ್ರೂ ಅದು 100% ಬಗೆಹರುತ್ತೆ. ಇವತ್ತಿನ ಸಮಸ್ಯೆ ಹೇಗೆ ಸರ್? ಅದ್ರ ಬಗ್ಗೆ ನಿಖರವಾಗಿ ನಮ್ಗೆ ಹೇಳಕ್ ಬರಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ದಿ ಗವರ್ಮೆಂಟ್ ಡಿಸಿಷನ್. ಗವರ್ಮೆಂಟ್ ಸರ್ಕಾರದ ತೀರ್ಮಾನದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. Thank you.